ಹಾಯ್ ಗೈಸ್. ಸೊ ನಾವು ಇವತ್ತು KSTDCಯಿಂದ ತಿರುಪತಿ ಪ್ಯಾಕೇಜ್ ಹೋಗ್ತಿದ್ದೀವಿ ನೋಡಿ. ಇದೇ ಬಸ್ಸಲ್ಲಿ ಹೋಗ್ತಿರೋದು. ಸೊ ಇದು ಬಂದು ವೋಲ್ವೋ B8R ಸಿಂಗಲ್ ಆಕ್ಸಲ್ ಗಾಡಿ, ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. ಸೊ ನೀವು ನೋಡ್ತಿರ್ಬೋದು KSTDC ಬ್ಯಾಂಗ್ಳೂರ್ ಟು ತಿರುಪತಿ ಪ್ಯಾಕೇಜ್ ಟೂರು 45 ಸೀಟರ್ ಬಸ್ ಅಂತ ನೀವು ಚೆಕ್ ಮಾಡಿದ್ರೆ ಇದೇ ಬಸ್ ಕಾಣಿಸೋದು ನಿಮಗೆ. ಇದು 13.5 ಮೀಟರ್ ಲೆಂತ್ ಇರೋ ಬಸ್ ಇದು. ಸೊ ಬ್ಯಾಕಿಂದ ಪ್ರೊಫೈಲ್ ಈ ಥರ ಕಾಣಿಸುತ್ತೆ. ಸೊ ಬನ್ನಿ ಇಂಟೀರಿಯರ್ಸ್ ತೋರಿಸ್ತೀನಿ ಈಗ. ಸೊ ಆಗಲೇ ಹೇಳಿದಾಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದು ಡ್ರೈವರ್ ಕ್ಯಾಬಿನ್ನು. ಸೊ ಇನ್ನೂ ಯಾರೂ ಒಳಗಡೆ ಬಂದಿಲ್ಲ, ಸೊ ನಾನೇ ಫಸ್ಟ್ ಹತ್ತಿರೋದು. ಸೊ ಇದು ಬಂದು ಸೆಮಿ ಸ್ಲೀಪರ್ ಅಲ್ಲ, ಸೆಮಿ ಸೀಟರ್ ಬರುತ್ತೆ. ಸೊ ನಿಮಗೆ ಕಾಫ್ ಸಪೋರ್ಟ್ ಅಂದರೆ ಲೆಗ್ ರೆಸ್ಟ್ ಏನೂ ಬರೋಲ್ಲ. ಸೊ ಇನ್ನೂ ಹೊಸ ಬಸ್ ಥರನೇ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಲಾಸ್ಟಲ್ಲಿ ನಿಮಗೊಂದು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಸಿಗುತ್ತೆ. ಸೊ ಆ್ಯಸ್ ಯೂಶ್ವಲ್ 9600 ಓಲೋ ಬಸ್ಸಲ್ಲಿ ಹೇಗಿರುತ್ತೋ ಸೇಮ್ ಫೆಸಿಲಿಟೀಸ್ ಇರುತ್ತೆ. ಸೇಮ್ ಇನ್ ಬಿಟ್ವೀನ್ ಸೀಟ್ಸ್ ನಿಮಗೆ ಚಾರ್ಜಿಂಗ್ ಸಾಕೆಟ್ಸ್ ಕೂಡ ಸಿಗುತ್ತೆ. ಸೊ ಫೈರ್ ಎಕ್ಸ್ಟಿಂಗ್ವಿಷರು ಎಲ್ಲ ಸೇಮ್ ಇನ್ಕ್ಲೂಡಿಂಗ್ ಆಗಿರುತ್ತೆ. ಸೊ ಆ್ಯಕ್ಚುಲಿ ನಾನು ಬಸ್ ಹತ್ತಿದ ಮೇಲೆ ತುಂಬ ಪಿಕಪ್ ಪಾಯಿಂಟ್ಸ್ ಇತ್ತು. ಸೊ ನಾನು ಡಿನ್ನರ್ ಟೈಮಲ್ಲೇ ತೋರಿಸೋಣ ಅಂತ ಇಲ್ಲಿಗೆ ಬಂದಿದ್ದೆ. ಸೊ ಹೊಸಕೋಟೆ ಆದಮೇಲೆ ಇಲ್ಲಿ ಒಂದು ವಿಷ್ಣು ಭವನ ಅಂತ ಒಂದು ಹೋಟೆಲ್ ನಿಲ್ಲಿಸ್ತಾರೆ. ಅಂದರೆ ಇದು ಪೇಯ್ಡ್, ಇದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸೊ ನೈಟ್ ಅರೌಂಡ್ 11 o'clock ಡಿನ್ನರ್ ನಿಲ್ಲಿಸ್ತಾರೆ ನೋಡಿ. ಇದೇ ಬಸ್ಸಲ್ಲಿ ನಾವು ಹೋಗ್ತಿರೋದು. ಈ ಬಸ್ ಬಂದು ಯಶವಂತಪುರ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಯಶವಂತಪುರ. ಸೊ ನಾನು ಹೋಗ್ತಿರೋ ದಿನಾಂಕ ಹೇಳ್ತೀನಿ. ನಾನು ಹೋಗ್ತಿರೋ ಡೇಟ್ ಬಂದು 13th ನೈಟ್, ಅಂದರೆ ಫ್ರೈಡೇ ನೈಟು ಈ ಬಸ್ ಬುಕ್ ಮಾಡ್ಕೊಂಡಿದ್ದು. ಸೊ ಒಂದು 2 weeks ಬ್ಯಾಕ್ ಮುಂಚೆನೇ ಬುಕ್ ಮಾಡ್ಕೊಂಡಿದ್ದೆ. ಅರೌಂಡ್ 2300 rupees ಕಾಸ್ಟ್ ಬಿತ್ತು ನನಗೆ. ಸೊ ನಾನು ಬುಕ್ ಮಾಡಬೇಕಾದ್ರೆ ಇದು ಆಲ್ಮೋಸ್ಟ್ ಫುಲ್ ಆಗಿತ್ತು. ಸೊ ನನಗೆ ಹಿಂದೆ ಸೀಟ್ ಸಿಕ್ಕಿದೆ, ಸೀಟ್ ನಂಬರ್ 20th ಅಂತ. ಸೊ ಇದು ನೋಡಿ, ನಾವು ರೂಮ್ ಇದು ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಕೊಟ್ಟಿರೋದು. ಇದೇ ಹೈವೇ ಕಾಣಿಸ್ತಿರೋದು ನಿಮಗೆ. ಸೊ ಇದೇ ರೂಮು. ಸೊ ಸ್ವಲ್ಪ ಮೆಸ್ಸಿ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ರೂಮ್ ಬಂದು ಟ್ವಿನ್ ಶೇರಿಂಗಲ್ಲಿ ಕೊಡ್ತಾರೆ. ನಾನು ನಮ್ಮ ತಂದೆ ಜೊತೆ ಬಂದಿರೋದ್ರಿಂದ ಒಂದು ರೂಮ್ ನಮಗೆ ಕೊಟ್ಟಿದ್ದಾರೆ. ಜಸ್ಟ್ ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಟೈಮ್ ಕೊಟ್ಟಿರೋದಷ್ಟೇ. ನಾವು ತಿರುಪತಿಗೆ ಬಂದಾಗ ರಾತ್ರಿ 2:15 ಆಗಿತ್ತು. ಸೊ 3:15 ಅಷ್ಟರಲ್ಲಿ ತಿಂಡಿ ತಿಂದ್ಕೊಂಡು ಹೊರಡಬೇಕು ಅಂತ ಹೇಳಿದ್ದಾರೆ. ಇದೆ ನೋಡಿ, ಫಸ್ಟ್ ಫ್ಲೋರಿಂದ ನಮ್ಮ ಬಸ್ಸಿಗೆ ಮಾತ್ರ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ತಿಂಡಿ ಕೊಡ್ತಿರೋದು. ಸೊ ತಿಂಡಿ ಬಂದು ಇಡ್ಲಿ, ವಡೆ ಲಿಮಿಟೆಡ್ ಒಂದೇ ಕೊಡೋದು. ದೋಸೆ ಅನ್ಲಿಮಿಟೆಡ್ಡು, ಪೊಂಗಲ್ ಇರುತ್ತೆ, ಟೀ ಕಾಫಿ ಇರುತ್ತೆ. ಬೆಳಗ್ಗೆ 3:15 ತಿಂಡಿ ತಿಂತಾಯಿದ್ದೀವಿ. ಸೊ ಇದೇ ನೋಡಿ ಹೋಟೆಲ್ ವಿಂಟೇಜ್ ಇನ್ ಅಂತ. ಸೊ ಬೇರೆ ಬಸ್ಸೆಲ್ಲ ಆಪೋಸಿಟ್ ಸೈಡಲ್ಲಿ ನಿಂತ್ಕೊಂಡಿದೆ. ಸೊ ನಮ್ಮ ಬಸ್ಸಿಗೆ ಮಾತ್ರ ಇಲ್ಲಿ ಸ್ಪೇಸ್ ಕೊಟ್ಟಿರೋದು. ನಮ್ಮದು ಒಂದೇ ಬಸ್ಸಲ್ಲಿ ನಿಂತಿರೋದು, ನೀವು ನೋಡ್ತಿರ್ಬೋದು. ಜಸ್ಟ್ ಹೈವೇ ಪಕ್ಕದಲ್ಲೇ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ತಿರುಪತಿ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ಅಲ್ಲಿಂದ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರೋ ಹಾಗೆ APSRTC ಬಸ್ಸಲ್ಲಿ ಹೋಗ್ತೀವಿ ತಿರುಮಲಾಗೆ. ನಮ್ಮದು ಬಂದು ಸರ್ವದರ್ಶನ ಆಗಿರೋದ್ರಿಂದ ಎಷ್ಟು ಅವರ್ ಆಗುತ್ತೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು ಹೋದ್ಮೇಲೆ. ಬನ್ನಿ ಈಗ ತಿರುಮಲಾಗೆ ಹೋಗೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ ರಾತ್ರಿ 12 ಗಂಟೆಯಿಂದ 3 ಗಂಟೆವರೆಗೂ ಯಾವುದೇ ವೆಹಿಕಲ್ಸ್ ಘಾಟ್ ಸೆಕ್ಷನ್ ಬಿಡೋದಿಲ್ಲ. ಸೊ ಈಗ ನಾವು ತಿರುಮಲಾಗೆ ಹೋಗ್ತಿದ್ದೀವಿ APSRTC ಬಸ್ಸಲ್ಲೇ. ಬಸ್ ಆಲ್ರೆಡಿ ಚೇಂಜ್ ಮಾಡಿದ್ವಿ. ನಮ್ಮ ಲಗೇಜು, ಚಪ್ಪಲ್ಸ್ ಏನಿದೆ ಎಲ್ಲ ನಾವು KSTDC ಬಸ್ಸಲ್ಲಿ ಏನು ಬಂದಿದ್ದು ಅದೇ ಬಸ್ಸಲ್ಲೇ ಬಿಟ್ಟು ಬಂದ್ವಿ. ಯಾಕಂದರೆ ಆ ಬಸ್ಸು ವಾಪಸ್ ಹೋಗೋದಿಲ್ಲ, ಅಲ್ಲೇ ಕೆಳಗಡೆನೇ ಇರುತ್ತೆ. ಸೊ ನಾವು ಅಲ್ಲಿಗೆ ಹೋಗೋವರೆಗೂ, ದರ್ಶನ ಮಾಡಿ ಕೆಳಗೆ ಹೋಗೋವರೆಗೂ ಆ ಬಸ್ ನಮಗೋಸ್ಕರ ಅಲ್ಲೇ ಇರುತ್ತೆ, ಪ್ಯಾಕೇಜ್ ಟ್ರಿಪ್ ಆಗಿರೋದ್ರಿಂದ. ಸೊ ನಾವು ಮೊಬೈಲು ಏನೇನು ವ್ಯಾಲ್ಯೂಯಬಲ್ ಐಟಮ್ಸ್ ಇರುತ್ತೆ ಅದನ್ನು ಮಾತ್ರ ತೊಗೊಂಬಂದಿದ್ದೀವಿ, ಬೇರೆ ಏನೂ ಎತ್ಕೊಂಬಂದಿಲ್ಲ. ಮೆಡಿಸಿನ್ನು, ವಾಟರ್ ಬಾಟಲು, ದುಡ್ಡು, ID ಕಾರ್ಡು ಇದು ಮಾತ್ರ ಎತ್ಕೊಂಡು ಹೋಗಬೇಕು. ಬೇರೆ ಏನಾದರೂ ನಿಮ್ಮದು ಬೆಲೆ ಬಾಳುವಂಥದ್ದು ಇತ್ತು ಅಂತ ಹೇಳಿದ್ರೆ ಬೇಕಾದ್ರೆ ತೊಗೊಂಡೋಗ್ಬೋದು. ಸೊ ನೋಡೋಣ ಬನ್ನಿ ದರ್ಶನ ಎಷ್ಟೊತ್ತಿಗೆ ಆಗುತ್ತೆ ಅಂತ. ಸೊ ಈಗ ಟೈಮ್ ಬಂದು ಅರೌಂಡ್ 5:30, 6 o'clock ಆಗ್ತಾಯಿದೆ. ನಾವು ತಿಂಡಿ ತಿಂದು ಬಸ್ ಸ್ಟ್ಯಾಂಡಿಗೆ ಬಂದು ಮತ್ತು ಅಲ್ಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ಆಗಿ ಇಲ್ಲಿಗೆ ಬಂದಿರೋದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದಾಗಲೇ ನಾವು ತಿರುಪತಿಗೆ ಹೋಗ್ತಾ ಇದ್ವಿ, ತಿರುಮಲ ಘಾಟ್ ಸೆಕ್ಷನಲ್ಲಿ. ಸೊ ಇದು ಬಂದು ನಾವು ಆಲ್ರೆಡಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ.
ನಾನು ಅದ್ರ ಗ್ಯಾಪಲ್ಲಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸರ್ವದರ್ಶನ ಅಂತ ಹೇಳಿದ್ದೆ ಅಲ್ವಾ ಆಲ್ರೆಡಿ. ಸೊ ಸರ್ವದರ್ಶನ ಆಗಿರೋದ್ರಿಂದ ನಮ್ಗೆ ಅರೌಂಡ್ 18 hours ಟೈಮ್ ಆಯಿತು ದರ್ಶನ ತೊಗೊಳೋದಕ್ಕೆ, ದರ್ಶನ ಮುಗಿಸೋದಕ್ಕೆ. ಸೊ ಅದಕ್ಕೆ ನಾನು ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನೋಡಿ, ಬೆಳಗ್ಗೆ ನಾವು ಆಲ್ರೆಡಿ ಬೆಂಗಳೂರಿಗೆ ಹೋಗ್ತಿದ್ದೀವಿ. ನೈಟೇ ಬೆಂಗಳೂರು ತಲುಪಬೇಕಾಗಿತ್ತು, ಬಟ್ ಸರ್ವದರ್ಶನ 18 hours ಆಗಿರೋದ್ರಿಂದ ನಾವು ರಾತ್ರಿ 12 ಗಂಟೆಗೆ ದರ್ಶನ ಮುಗಿದು ಮತ್ತು 12 ಗಂಟೆಯಿಂದ 3 ಗಂಟೆ ಘಾಟ್ ಸೆಕ್ಷನ್ ಕ್ಲೋಸ್ ಆಗಿರುತ್ತೆ ಅಂತ ಹೇಳಿ 3 ಗಂಟೆ ಕೆಳಗಡೆ ಬಂದು ಅದೇ ಹೋಟೆಲ್ ಎಲ್ಲಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಅದೇ ಹೋಟೆಲಲ್ಲಿ ಮತ್ತೆ ತಿಂಡಿಗೆ ರೆಡಿ ಮಾಡಿದರು, ಅದೇ ತಿಂಡಿ ಕೊಟ್ಟರು. ಈಗ ಬೆಂಗಳೂರು ಕಡೆ ಹೋಗ್ತಾಯಿದ್ದೀವಿ. ಈಗ 5 ಗಂಟೆ ಆಗಿದೆ ಬಿಟ್ಟಾಗ. ಈಗ ಜಸ್ಟ್ ಹೋಟೆಲಿಂದ ಚೆಕ್ಔಟ್ ಆದ್ವಿ, ಈಗ ಬೆಂಗಳೂರು ಕಡೆ ಹೋಗ್ತಿದ್ದೀವಿ. ಸೊ ಏನೇನು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು ಅಂತ ಮುಂಚೆನೇ ಹೇಳಿರ್ತೀನಿ. ಸೊ ಸರ್ವದರ್ಶನ ಆಗಿರೋದ್ರಿಂದ KSTDCಯಲ್ಲಿ ಸೊ ನಿಮಗೆ ಸ್ಪೆಷಲ್ ದರ್ಶನ ಯಾವುದೇ ಫೆಸಿಲಿಟೀಸ್ ಇರೋದಿಲ್ಲ, ಮುಂಚೆನೇ ಹೇಳ್ಬಿಡ್ತಾರೆ ನಿಮಗೆ. ಸೊ ಮೇಲೆ ತಿರುಮಲ ರೀಚ್ ಆಗ್ತಿದ್ದಾಗೆ ನಿಮಗೆ ಗೈಡ್ ಒಬ್ಬರು ಜೊತೆಲಿರ್ತಾರೆ. ಅವರು ಎಲ್ಲಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನಿಮಗೆ ಕ್ಲೀನಾಗಿ ಡೀಟೇಲ್ಸ್ ಕೊಡ್ತಾರೆ. ಸೊ ಒಂದು ಪಾಯಿಂಟಿಗೆ ಕರ್ಕೊಂಡೋಗಿ ಬಿಡ್ತಾರೆ, ಅಲ್ಲಿ ನಿಮ್ಗೆ ಎಲ್ಲ ಥರ ಗೈಡೆನ್ಸ್ ಕೊಡ್ತಾರೆ. ಸೊ ನಾವು ಅಲ್ಲಿ ರೀಚ್ ಆದಾಗ ಬೆಳಿಗ್ಗೆ 6 ಗಂಟೆ ಆಗಿತ್ತು. ಸೊ 6 ಗಂಟೆಯಲ್ಲಿ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ನಿಮಗೆ ರಾತ್ರಿ 10 ರಿಂದ 12 ಗಂಟೆ ಒಳಗಡೆ ದರ್ಶನ ಆಗುತ್ತೆ. ಸೊ ಅರೌಂಡ್ 18 hours ಹಾಗೇ ಆಗುತ್ತೆ ಅಂತ ಮುಂಚೆನೇ ಹೇಳಿದರು. ಸೊ ಅದು ಬಿಟ್ಟರೆ ಸರ್ವದರ್ಶನಕ್ಕೆ ಕ್ಯೂ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಅವರು ಕರ್ಕೊಂಡೋಗಿದ್ದು ಬಸ್ ಸ್ಟ್ಯಾಂಡ್ ಏನಿತ್ತು, ಆ ಬಸ್ ಸ್ಟ್ಯಾಂಡಿಂದ ಒಂದು 2 ರಿಂದ 3 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ಅಲ್ಲಿ ಕರ್ಕೊಂಡೋಗೋದಕ್ಕೆ ಜೀಪ್ ಚಾರ್ಜಸ್ ಅಂತ 30 ರೂಪಾಯಿ ಒಬ್ಬೊಬ್ಬರಿಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು. ಅದು ನಮ್ಮ ಪಾಕೆಟಿಂದ ಎಕ್ಸ್ಟ್ರಾ ಕೊಡಬೇಕಿತ್ತು, ಎಕ್ಸ್ಕ್ಲೂಡಿಂಗ್ ಪ್ಯಾಕೇಜ್ ಅದು. ಸೊ ಎಕ್ಸ್ಕ್ಲೂಡಿಂಗ್ ಪ್ಯಾಕೇಜ್ 30 ರೂಪಾಯಿ ಕೊಟ್ಟ ಮೇಲೆ ಅವರು ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿಂದ ನಾವು ಒಳಗಡೆ ಹೋದಾಗ ಸರ್ವದರ್ಶನ 24 hour ಆಗುತ್ತೆ, 24 ಗಂಟೆ ಆಗುತ್ತೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 24 ಗಂಟೆ ಅಂತ ಹೇಳಿದ್ರೆ ಅಲ್ಲಿ 24 ಗಂಟೆ ಆಗೋದಿಲ್ಲ. ಬಟ್ ನೀವು ಕ್ಯೂ ಅಲ್ಲೇ ನಿಂತ್ಕೊಂಡು ಹಾಗೆ ಮುಂದಕ್ಕೆ ಹೋದರೆ ನಿಮ್ಗೆ ಅಪ್ ಟು 9-9:30ವರೆಗೂ ಒಂದು ಲೈನಲ್ಲಿ ಹೋಗ್ತಿರ್ತೀರ. ಸೊ ಅಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ನಿಮಗೆ ಒಂದು ಶೆಡ್ ಅಂತ ಇರುತ್ತೆ, ಶೆಡ್ಡಲ್ಲಿ ಲಾಕ್ ಮಾಡ್ತಾರೆ. ಅಪ್ ಟು ನಿಮಗೆ ಅರೌಂಡ್ 12 o'clockವರೆಗೂ ಅಲ್ಲೇ ಲಾಕ್ ಮಾಡ್ತಾರೆ. ಸೊ ತಿಂಡಿಗೆ ನೀರಿಗೆ ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಅಲ್ಲೇನು ಅಂತ ಹೇಳಿದ್ರೆ ನಿಮಗೆ ಟೈಮ್ ಟೇಬಲೇ ಕೊಟ್ಬಿಟ್ಟಿರ್ತಾರೆ. ಮಾರ್ನಿಂಗ್ ಪೊಂಗಲ್ ಆರ್ ಉಪ್ಮಾ ಕೊಡ್ತಾರೆ, ಮಧ್ಯಾಹ್ನ ಸಾಂಬಾರ್ ರೈಸ್ ಇಲ್ಲಾಂದರೆ ಬೇರೆ ಏನಾದರೂ ಉಪ್ಮಾ ಕೊಡ್ತಾರೆ, ಈವ್ನಿಂಗ್ ಮಿಲ್ಕ್ ಕೊಡ್ತಾರೆ, ಬಟ್ ನೈಟು ಸೇಮ್ ಸಾಂಬಾರ್ ರೈಸ್ ಅವ್ರು ಉಪ್ಮಾ ಕೊಡ್ತಾರೆ ಅಂತ ಮುಂಚೆ ಟೈಮ್ ಟೇಬಲ್ ತೋರಿಸ್ತಿರ್ತಾರೆ. ಸೊ ಊಟಕ್ಕೆ ತಿಂಡಿಗೆ ನೀರಿಗೆ ಏನೂ ಸಮಸ್ಯೆ ಇರೋದಿಲ್ಲ. ಸೊ 12 ಗಂಟೆಯಿಂದ ಶೆಡ್ಡಿಂದ ಆಚೆ ಬಂದ ಮೇಲೆ ನಿಮ್ಮನ್ನು ಮತ್ತೆ ಕ್ಯೂ ಅಲ್ಲಿ ನಿಲ್ಲಿಸಿ ಮಧ್ಯಾಹ್ನ 1-1:30 ಅಷ್ಟರಲ್ಲಿ ನಿಮಗೆ ಸೆಲ್ ಒಳಗಡೆ ಲಾಕ್ ಮಾಡ್ತಾರೆ. ಸೊ 1-1:30ಗೆ ಲಾಕ್ ಮಾಡಿದ್ಮೇಲೆ ನಿಮ್ಗೆ ಅಲ್ಲಿ ಮುಂದೆ ಡಿಸ್ಪ್ಲೇ ಕಾಣಿಸ್ತಿರುತ್ತೆ. ಅಲ್ಲಿ ರಾತ್ರಿ 10:00 ದರ್ಶನ ಆಗ್ಬೋದು, ಇಲ್ಲ 11:00 ದರ್ಶನ ಆಗ್ಬೋದು, ಇಲ್ಲ 12 ಗಂಟೆಗಾದರೂ ದರ್ಶನ ಆಗ್ಬೋದು ಅಂತ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಈ ಡಿಸ್ಪ್ಲೇ ಏನಿರುತ್ತೆ ಆ ಸೆಲ್ ಒಳಗಡೆ ಹಾಕೋಕ್ಕಿಂತ ಮುಂಚೆ ನೀವು ಶೆಡ್ಡಿಂದ ಆಚೆ ಬಂದಮೇಲೆ ಆ ಗ್ಯಾಪಲ್ಲಿ ನಿಮಗೆ ಒಂದು ಚೆಕ್-ಇನ್ ಆಗುತ್ತೆ. ನಿಮಗೊಂದು ಸರ್ವದರ್ಶನ ಕೌಂಟ್ರದ್ದು ಟೋಕನ್ ಟಿಕೆಟ್ ಕೊಡ್ತಾರೆ. ಆ ಕೌಂಟ್ರ್ ಟೋಕನ್ ಟಿಕೆಟ್ ಏನಿರುತ್ತೆ, ಸೊ ಅದಲ್ಲಿ ನೀವು ಎಷ್ಟು ಗಂಟೆಗೆ ಟಿಕೆಟ್ ತೊಗೊಂಡಿರ್ತೀರ ಅದನ್ನ ನೆಕ್ಸ್ಟ್ 24 hours ಟೈಮಿಂಗ್ ಸ್ಕೆಡ್ಯೂಲ್ ಆಗಿರುತ್ತೆ, ನಿಮಗೆ ದರ್ಶನ ಅವಾಗ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನನಗೆ ಮಧ್ಯಾಹ್ನ 1 ಗಂಟೆಗೆ ನಾನು ಟೋಕನ್ ತೊಗೊಂಡೆ. ಸೊ ಆ ಟೋಕನಲ್ಲಿ 14ನೇ ತಾರೀಕು ನಾನು ಟೋಕನ್ ತೊಗೊಂಡಿದ್ದು ಮಧ್ಯಾಹ್ನ 1 ಗಂಟೆಗೆ, 15ನೇ ತಾರೀಕು 1 ಗಂಟೆಗೆ ನಿಮಗೆ ದರ್ಶನ ಆಗ್ಬೋದು ಅಂತಲೇ ಮೆನ್ಷನ್ ಆಗಿರುತ್ತೆ. ಸೊ ಬಟ್ ಅದನ್ನು ನೀವು ಬಿಲೀವ್ ಮಾಡಬಾರ್ದು, ಅದನ್ನು ನಂಬಬಾರ್ದು. ಸೊ ನೀವು ನಾರ್ಮಲಾಗಿ ಕ್ಯೂಲಿ ಹೋಗ್ತಾ ಇರಬೇಕು. ಅದೇ ದಿನ, ಅದೇ ರಾತ್ರಿ, ಅದೇ ಮಧ್ಯರಾತ್ರಿ ನಿಮಗೆ ದರ್ಶನ ಆಗುತ್ತೆ. ಸೊ ಟೋಕನ್ ತೊಗೊಂಡ್ಮೇಲೆ ಮೊಬೈಲ್ ಡೆಪಾಸಿಟ್ಸ್ ಇರುತ್ತೆ. ಮೊಬೈಲ್ ಡೆಪಾಸಿಟ್ ಮಾಡಿ ಸೆಲ್ ಒಳಗಡೆ ಹಾಕ್ತಾರೆ. ಸೆಲ್ ಒಳಗಡೆ ಹಾಕಿದ್ಮೇಲೂ ಅಲ್ಲಿ ಡಿಸ್ಪ್ಲೇಲಿ ತೋರಿಸ್ತಿರ್ತಾರೆ. ರಾತ್ರಿ 10:00 ಆಗ್ಬೋದು, ಮತ್ತು 12 ಗಂಟೆ ಆಗ್ಬೋದು, ಮಾನೈಸ 10 ಗಂಟೆಗೆ ಆಗ್ಬೋದು ಅಂತ ತೋರಿಸ್ತಾನೆ ಇರ್ತಾರೆ. ಬಟ್ ನಿಮಗೆ ರಾತ್ರಿ 10:30ರಿಂದ 12 ಗಂಟೆ ಒಳಗಡೆ ನಿಮಗೆ ದರ್ಶನ ಖಂಡಿತ ಆಗೇ ಆಗುತ್ತೆ. ಸೊ ಅದರಲ್ಲಿ ನಂಬಿಕೆ ಇರಬೇಕು ನಿಮಗೆ. ಅದಾದಮೇಲೆ ರಾತ್ರಿ ನಮಗೆ ಕರೆಕ್ಟಾಗಿ ನಾನು ಟೈಮಿಂಗ್ ನೋಡಿದಾಗೆ 9:30ಗೆ ಗೇಟ್ ಓಪನ್ ಆಯಿತು ಸೆಲ್ದು. ರಾತ್ರಿ 10:40ಕ್ಕೆ ನಾನು ಟೈಮ್ ನೋಡಿದಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಪ್ರಸಾದ ಕಲೆಕ್ಟ್ ಮಾಡ್ಕೊಳ್ತಿದ್ದೆ. 10:30ಗೆ ಪ್ರಸಾದ ಕಲೆಕ್ಟ್ ಮಾಡಿಕೊಂಡು ಮತ್ತು ಲಡ್ಡು ಕೌಂಟರ್ಗೆ ಹೋಗಿ ಲಡ್ಡು ತೊಗೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಬರ್ಸಲು ಮತ್ತೆ ರಾತ್ರಿ 12 ಗಂಟೆ ಆಗಿತ್ತು. ನಾನು ಆಗಲೇ ಹೇಳಿದಾಗೆ ರಾತ್ರಿ 12 ಗಂಟೆಯಿಂದ 3 ಗಂಟೆವರೆಗೂ ಘಾಟ್ ಸೆಕ್ಷನ್ ಬಂದಾಗಿರುತ್ತೆ. ಮತ್ತು ನಾವು ವಾಪಸ್ ಬಸ್ಸಲ್ಲೇ ಕೂತ್ಕೊಂಡು ಅದೇ APSRTC ಬಸ್ಸಲ್ಲೇ ನಮಗೊಂದು ಅಲಾಟ್ಮೆಂಟ್ ಅಂತ ಇರುತ್ತೆ, ಅಲಾಟ್ಮೆಂಟ್ ಬಸ್ಸಲ್ಲೇ ಕೂತ್ಕೊಂಡು ಕೆಳಗಡೆ ಬಂದಾಗ ಈಗ ಯಾವ ಬಸ್ಸಲ್ಲಿ ಹೋಗ್ತೀವೋ ಅದೇ ಬಸ್ಸು ಕೆಳಗಡೆ ರೆಡಿಯಾಗಿತ್ತು ತಿರುಪತಿ ಬಸ್ ಸ್ಟ್ಯಾಂಡಲ್ಲಿ. ಸೊ ಅಲ್ಲಿಂದ ನಾವು ಬೆಂಗಳೂರು ಕಡೆ ಬಂದ್ವಿ.
ಸೊ ಇದೇ ನೋಡಿ ಒಂದು ಶಾರ್ಟ್ ಬ್ರೇಕಿಂಗ್ ನಿಲ್ಲಿಸಿದ್ದಾರೆ. ಸೊ ಎಲ್ಲ ಬಸ್ಸಸ್ ನೋಡ್ತಿರ್ಬೋದು, KSTDC ಬಸ್ಸಸ್ಸು. ಆ ಕಡೆ ಲೆಫ್ಟ್ ಸೈಡ್ ಇರೋದು APTDC ಅವ್ರ ಸುಗಮ ಬಸ್ಸಸ್ಸು. ಸೊ ಎಲ್ಲ ತಿರುಪತಿ ಪ್ಯಾಕೇಜೇ. ನಾನು ಆಗಲೇ ಹೇಳಿದಾಗೆ ಒಂದು ಮಲ್ಟಿ ಆಕ್ಸಲ್ಲು, ಒಂದು ಸಿಂಗಲ್ ಆಕ್ಸಲ್ ಓಲೋ ಬಸ್ ಮಾತ್ರ ಸ್ಕೆಡ್ಯೂಲ್ ಆಗಿತ್ತು ಈ ಡೇಟಿಗೆ, 13ನೇ ತಾರೀಕು ನೈಟಿಗೆ. ಬಟ್ ಆಮೇಲೆ ಚೆಕ್ ಮಾಡಿದಾಗ ಕಂಪ್ಲೀಟ್ ಬ್ಲಾಕ್ ಆಗಿರೋದ್ರಿಂದ 2 ಎಕ್ಸ್ಟ್ರಾ AC ಬಸ್ಸಸ್ ಕೂಡ ಹಾಕಿದ್ರು. ಸೊ ನಮ್ಮ ಬಸ್ಸಿಗೆ ನಾನು 2300 ರೂಪಾಯಿ ಪೇ ಮಾಡಿದ್ದೆ. ನಿಮ್ಗೆ ಅದೇ ಮಲ್ಟಿ ಆಕ್ಸಲ್ ಬಸ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ 2400 ರೂಪಾಯಿ ಚಾರ್ಜಸ್ ಆಗುತ್ತೆ. ಇದೆಲ್ಲ ಇನ್ಕ್ಲೂಡಿಂಗ್ ಪ್ಯಾಕೇಜು. ಸೊ ನಿಮಗೆ ಸರ್ವದರ್ಶನ ಟಿಕೆಟು, ಒಂದು ಲಡ್ಡು, ಫ್ರೆಶ್ ಅಪ್ ಆಗೋದಕ್ಕೆ, ತಿಂಡಿಗೆ, ಸೊ ಇಷ್ಟು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಫೈನಲಿ ತಿರುಪತಿ ದರ್ಶನ ಮುಗಿಸ್ಕೊಂಡು ನಾವು ಯಶವಂತಪುರ ಹತ್ರ ಇಳಿತಿದ್ದೀವಿ. ಸೊ 24 ಅವರ್ಸಲ್ಲಿ ಆಗಬೇಕಾಗಿದ್ದು ದರ್ಶನ ಎಲ್ಲ ನಮ್ಗೆ ಇಷ್ಟೊತ್ತಾಯಿತು. ಸೊ ಯಾರೇ ಹೋಗೋದಿದ್ರು ಸರ್ವದರ್ಶನಕ್ಕೆ ಬೈ KSTDC, ಸೊ ಇದು ನಮಗೆ ಒಂದು ಐಟಿನರಿ ಆಗಿ ಎಕ್ಸ್ಪ್ಲೇನ್ ಮಾಡಿರೋ ಥರ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಬೇರೆ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.